ನಾಳೆ ಕೂಡಲ ಸಂಗಮದಲ್ಲಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಣ್ಣ ಬಲಿದಾನ ದಿನ ಹೆಸರಿನಲ್ಲಿ ಕಾರ್ಯಕ್ರಮವನ್ನ ಈ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಬ್ರಿಗೇಡ್ ಸಮಾವೇಶದಲ್ಲಿ ಭಾಗವಹಿಸುವ ನಾಯಕರ ಪಟ್ಟಿ ಕೂಡ ಈಗ ರಿಲೀಸ್ ಆಗಿದೆ. ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ, ಬ್ರಿಗೇಡ್ನ ಮುಖಂಡರಾದ ಕೆ ವಿರೂಪಾಕ್ಷಪ್ಪ, ಕೆ ಮುಕುಡಪ್ಪ, ಬಿಜೆಪಿ ಎಂಎಲ್ಸಿ ಆದ ಸೋಮಣ್ಣ ಬೇವಿನ ಮರದ ಹಾಗೂ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್, ಸೊಗಡು ಶಿವಣ್ಣ, ಮಾಜಿ ಶಾಸಕರಾದ ನೇಮಿರಾಜು ನಾಯಕ್, ಸೋಮಲಿಂಗಪ್ಪ ಹಾಗೂ ಬಸವರಾಜ್ ನಾಯಕ್, ಕುಮಾರಸ್ವಾಮಿ, ಜಗದೀಶ್ ಮೆಟಗುಡ್ಡ, ಶ್ರೀಕಾಂತ್ ಕುಲಕರ್ಣಿ, ಬಿಜೆಪಿಯ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ಬಿಜೆಪಿ ಮಾಜಿ ಎಂಎಲ್ಸಿಗಳಾದ ಡಾಕ್ಟರ್ ಶಿವಯೋಗಿ ಸ್ವಾಮಿ ಸಿದ್ದರಾಜು ಸೇರಿದಂತೆ ಹಲವು ಮುಖಂಡರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಈ ಪಟ್ಟಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಬಿಎಸ್ವೈ ವಿರೋಧವನ್ನ ಈ ವಿರೋಧಿ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಅವರು ರಾಯಣ್ಣ ಬ್ರಿಗೇಡ್ ವಿಚಾರದಲ್ಲಿ ಮುಂದಕ್ಕೆ ಹೆಜ್ಜೆಯನ್ನ ಇಟ್ಟೇ ತೀರ್ತೀವಿ ಅಂತ ಇಲ್ಲಿ ನಿರ್ಧರಿಸಿರುವುದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಬಿಜೆಪಿಯ ಹಲವಾರು ಶಾಸಕರು, ಎಂಎಲ್ಸಿಗಳು ಹಾಗೂ ಮಾಜಿ ಶಾಸಕರುಗಳು ಕೂಡ ಈ ಪಟ್ಟಿಯಲ್ಲಿ ಇರೋದ್ರಿಂದಾಗಿ ಈ ಫೈಟ್, ರಾಯಣ್ಣ ಬ್ರಿಗೇಡ್ನ ಈ ಗುದ್ದಾಟ, ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಮಧ್ಯದ ಈ ಗುದ್ದಾಟ ಯಾವ ಹಂತಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ, ಬಿಎಸ್ವೈ ವಿರೋಧಿ ಗುಂಪಿಗೆ ಈ ರಾಯಣ್ಣ ಬ್ರಿಗೇಡ್ ಮತ್ತು ಈಶ್ವರಪ್ಪ ಕೇವಲ ಒಂದು ಪಾನ್ ಮಾತ್ರ. ಬಿಎಸ್ವೈ ವಿರೋಧಿಗಳು ಈಶ್ವರಪ್ಪ ಮತ್ತು ರಾಯಣ್ಣ ಬ್ರಿಗೇಡ್ ಅನ್ನ ಮುಂದಿಟ್ಟುಕೊಂಡು ಯಡಿಯೂರಪ್ಪ ವಿರುದ್ಧ ಗುಂಪುಗಳನ್ನ ಈಗ ಸೃಷ್ಟಿ ಮಾಡ್ತಾ ಇರುವಂಥದ್ದು ಇಲ್ಲಿ ಬಹುತೇಕ ಸ್ಪಷ್ಟ. ಈ ವಿಚಾರದಲ್ಲಿ ನಾಡಿದ್ದು ನಡೆಯುವಂತಹ ಹೈಕಮಾಂಡ್ ಸಮ್ಮುಖದಲ್ಲಿ ನಡೆಯುವಂತಹ ರಾಜ್ಯ ಬಿಜೆಪಿ ನಾಯಕರ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಈಗ ನಾಳೆ ಕೂಡಮ ಸಂಗಮದಲ್ಲಿ ಬ್ರಿಗೇಡ್ ಸಮಾವೇಶ ನಡೀತಾ ಇರುವಂಥದ್ದು. ರಾಯಣ್ಣ ಬಲಿದಾನ ದಿನ ಅನ್ನುವಂತಹ ಹೆಸರಿನಲ್ಲಿ ಈ ಸಮಾವೇಶ ನಡೆಸಲಾಗ್ತಾ ಇದೆ. ಇಲ್ಲಿ ಪಾಲ್ಗೊಳ್ಳುವಂತಹ ನಾಯಕರ ಪಟ್ಟಿ ಕೂಡ ಈಗ ಬಿಡುಗಡೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಕೆಎಸ್ ಈಶ್ವರಪ್ಪ, ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿರುವಂತಹ ಕೆಎಸ್ ಈಶ್ವರಪ್ಪ ಅವರು ಕೂಡ ಮುಂಚೂಣಿಯಲ್ಲಿ ಅವರ ಹೆಸರಿದೆ. ಜೊತೆಗೆ ಬ್ರಿಗೇಡ್ನ ಮುಖಂಡರಾಗಿರುವಂತಹ ಕೆ ವಿರೂಪಾಕ್ಷಪ್ಪ, ಕೆ ಮುಕುಡಪ್ಪ, ಎಂಎಲ್ಸಿ ಆಗಿರುವಂತಹ ಸೋಮಣ್ಣ ಬೇವಿನ ಮರದ, ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್, ಸೊಗಡು ಶಿವಣ್ಣ, ಮಾಜಿ ಶಾಸಕರಾದ ನೇಮಿರಾಜು ನಾಯಕ್, ಸೋಮಲಿಂಗಪ್ಪ ಹಾಗೂ ಬಸವರಾಜು ನಾಯಕ್, ಕುಮಾರಸ್ವಾಮಿ, ಜಗದೀಶ್ ಮೆಟಗುಡ್ಡ, ಶ್ರೀಕಾಂತ್ ಕುಲಕರ್ಣಿ, ಬಿಜೆಪಿಯ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್, ಬಿಜೆಪಿ ಮಾಜಿ ಎಂಎಲ್ಸಿ ಆಗಿರುವಂತಹ ಡಾಕ್ಟರ್ ಶಿವಯೋಗಿ ಸ್ವಾಮಿ ಸಿದ್ದರಾಜು ಸೇರಿದಂತೆ ಹಲವು ಮುಖಂಡರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಒಂದು ಕಡೆ ಬಿಎಸ್ವೈ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಬಿಎಸ್ವೈ ವಿರೋಧಿ ಗುಂಪು ಇನ್ನೂ ಕೂಡ ಆಕ್ಟಿವ್ ಆಗ್ತಾನೆ ಹೋಗ್ತಾ ಇದೆ. ಈಗ ರಾಯಣ್ಣ ಬ್ರಿಗೇಡ್ ನಲ್ಲಿ ನಾಳೆ ನಡೆಯುವಂತಹ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರುವಂತಹ ನಾಯಕರ ಪಟ್ಟಿ ನೋಡ್ತಾ ಇದ್ರೆ ಇದು ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಈಗಾಗಲೇ ಕಳೆದ 2 ತಿಂಗಳ ಹಿಂದೆನೆ ನಾಳೆಯ ಅಂದ್ರೆ ಜನವರಿ 26ರ ಗಣರಾಜ್ಯೋತ್ಸವ ದಿನಕ್ಕೆ ಜೊತೆಗೆ ಬಲಿದಾನದ ದಿವಸವನ್ನಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆಚರಣೆ ಮಾಡುತ್ತೆ. ಒಂದು ದೊಡ್ಡ ಸಮಾವೇಶವನ್ನ ಕೂಡ ಮಾಡುತ್ತೆ ಕೂಡಲ ಸಂಗಮದಲ್ಲಿ ಅನ್ನೋ ಒಂದು ಸಕಲ ಸಿದ್ಧತೆಗಳು ನಡೀತಾ ಇತ್ತು. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಸಂಘಟನೆಯ ಮೂಲಕ ಬಿಜೆಪಿನ ಅಸ್ತಿತ್ವಕ್ಕೆ ತರ್ತೀನಿ ಅಂತ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತ ಕೆಎಸ್ ಈಶ್ವರಪ್ಪನವರು ಏನ್ ಮುಂದಾಗಿದ್ದಾರೆ, ಇದನ್ನ ಮಾಡಬಾರ್ದು ಅಂತ ಹೈಕಮಾಂಡ್ ಗಮನಕ್ಕೂ ಕೂಡ ಈ ಒಂದು ವಿಚಾರವನ್ನ ತಂದಿದ್ರು. ಜೊತೆಗೆ ಶುಕ್ರವಾರ ಖುದ್ದು ಹೈಕಮಾಂಡ್ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆಯನ್ನ ಮಾಡೋದ್ರ ಮೂಲಕ ಬಿಎಸ್ ಯಡಿಯೂರಪ್ಪ ಮತ್ತೆ ಕೆಎಸ್ ಈಶ್ವರಪ್ಪ ನಡುವೆ ಒಂದು ಮಾತುಕತೆ ನಡೆಸಿ ಇಲ್ಲಿ ಹುಟ್ಕೊಂಡ್ರೋ ಅಂತ ಒಂದು ವಿವಾದವನ್ನ ತಣ್ಣಗೆ ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲೂ ಕೂಡ ನಾಳೆ ಜನವರಿ 26 ಸಂಗೊಳ್ಳಿ ರಾಯಣ್ಣನ ಬಲಿದಾನದ ದಿವಸ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ಬಲಿದಾನ ದಿವಸವನ್ನ ಆಚರಣೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಎಸ್ ಈಶ್ವರಪ್ಪನವರು ತೊಡೆ ತಟ್ಟಿ ಒಂದು ಸಮಾವೇಶವನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡಂತ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ಜೊತೆಗೆ ಹಾಲಿ ವಿಧಾನ ಪರಿಷತ್ ಸದಸ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪನವರು ಖುದ್ದು ಬಿಬಿಎಂಪಿ ಮಾಜಿ ಮೇಯರ್ ಡಿ ವೆಂಕಟೇಶ್ ಮೂರ್ತಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಿ ಅನ್ನೋ ಒಂದು ಆದೇಶವನ್ನ ನಗರಾಧ್ಯಕ್ಷರಿಗೆ ಕೊಟ್ಟಿದ್ರು ಕೂಡ ಪಿಎನ್ ಸದಾಶಿವ ಅವರು ಅವ್ರನ್ನ ಅಮಾನತ್ ಮಾಡಿದ್ರು. ಆಗ್ಲೂ ಕೂಡ ನಾಳೆ ನಡೆಯುವಂತ ಬಲಿದಾನದ ದಿವಸದ ಪೂರ್ವ ಸಿದ್ಧತೆಯ ಸಭೆಯನ್ನ ಕೂಡ ಬೆಂಗಳೂರಿನ ಬನಶಂಕರಿಯ ಶ್ರೀಹರಿ ಕಲ್ಯಾಣ ಮಂಟಪದಲ್ಲಿ ಮಾಡಲಾಗಿತ್ತು. ಅಮರ್ ಪ್ರಸಾದ್, ನಾಳೆ ಯಾವುದೇ ಕಾರಣಕ್ಕೂ ಆ ಬಲಿದಾನ ದಿವಸವನ್ನ ಆಚರಣೆ ಮಾಡೋದು ಕಡ್ಡಾಯ, ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಕೆಎಸ್ ಈಶ್ವರಪ್ಪನವರು ಖುದ್ದು ಕೂಡಲ ಸಂಗಮದಲ್ಲಿ ಬಿಡ್ಬಿಟ್ಟಿದ್ರೆ,
BS ಯಡಿಯೂರಪ್ಪನವರು ನಾನು ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಹೇಳಿಕೆಯನ್ನು ಕೂಡ ನೀಡಲ್ಲ ಅನ್ನೋ ಒಂದು ಹೇಳಿಕೆನ ಇವತ್ತು ಬೆಂಗಳೂರಿನ ಬಿಜೆಪಿಯ ಜಗನ್ನಾಥ ಭವನದಲ್ಲಿ ಕೊಟ್ಟರು ಅಂತದ್ದು. ಇನ್ನು ಶುಕ್ರವಾರ ದೆಹಲಿಗೆ ತೆರಳು ಅಂತ ಎಲ್ಲಾ ನಾಯಕರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕುಳಿತುಕೊಂಡು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಜೊತೆಗೆ ಬಿಜೆಪಿನ ನಡುವೆ ಇರುವಂತ ಒಂದು ಗೊಂದಲವನ್ನ ಬಗೆಹರಿಸ್ಕೊಳ್ತಾರ ಅನ್ನೋದು ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಜೊತೆಗೆ KS ಈಶ್ವರಪ್ಪನವರು ಕೂಡ ಕೆಲವೊಂದು ಹೇಳಿಕೆಯನ್ನು ನೀಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲೇ ಹೈಕಮಾಂಡ್ ನಾಯಕರ ಸಮ್ಮುಖದಲ್ಲೇ ಇರೋ ಅಂತ ವಿವಾದವನ್ನ ಜೊತೆಗೆ ಗೊಂದಲವನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ಒಂದು ಹೇಳಿಕೆನ ನೀಡಿರೋ ಅಂತ ಹಿನ್ನೆಲೆಯಲ್ಲಿ ನಾಳೆ ಸಾಕಷ್ಟು ನಾಯಕರು ಈ ಒಂದು ರಾಯಣ್ಣ ಬ್ರಿಗೇಡ್ ಆಚರಣೆ ಮಾಡಕ್ಕೆ ಹೊರಟಿರುವಂತ ಬೃಹತ್ ಸಮಾವೇಶ ಬಲಿದಾನ ದಿವಸದಲ್ಲಿ ಭಾಗಿಯಾಗ್ತಾರೆ. ಇನ್ನು ನಾಳಿದ್ದು ಅರ್ಥಾತ್ ಶುಕ್ರವಾರ ದೆಹಲಿಗೆ ತೆರಳಿ ರಾಷ್ಟ್ರೀಯ ನಾಯಕರ ಮುಂದೆ ತಮ್ಮ ಹೇಳಿಕೆನ ನೀಡಲಿದ್ದಾರೆ. ಅಮರ್ ಪ್ರಸಾದ್. ಎಸ್, ಧನ್ಯವಾದ ಮಧುಸೂದನ್.